ಈ ಮಿಡಲ್ ಜಾಯಿಂಟ್ ಕಿತ್ತಲ್ವಾ, ಮಿಡಲ್ ಫಿಂಗರ್ ಇರತ್ತಲ್ವಾ, ಇದಕ್ಕೆ ಈ ತರ ಲೈನ್ ಎಳೆಯೋದು. ಈ ತರ ಎರಡೂ ಕೈಯಲ್ಲಿ ಸೇಮ್ ಹೆಂಗ್ ಹೇಳಿದನೋ ಅದೇ ತರ ಒಂದ್ ಲೈನ್ ಎಳೆಯೋದು. ಈ ತರ ಮತ್ತೆ ಸ್ಕೈ ಬ್ಲೂ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ ಈ ತರ ಹಾಕ್ತಾ ಬರೋದು. ನೋಡಿ ಈ ತರ ಲೈನು ಈ ತರ ಹಾಕ್ತಾ ಬನ್ನಿ. ಎರಡೂ ಕೈಯಲ್ಲಿ ಈ ತರ ಹಾಕೋತಾ ಬನ್ನಿ. ನಮಸ್ತೆ, ಬಸವ ಆಕ್ವಾ ಅಕಾಡೆಮಿಗೆ ಸ್ವಾಗತ. ಇವತ್ತು ಬೆನ್ನೋವಿಂದ ತುಂಬಾ ಜನ ಸಫರ್ ಬರ್ತಿದ್ರೆ, ಇಲ್ಲಿಂದ ಈ ನೆಕ್ಕಿಂದ ಹಿಡಿದು ಲೋವರ್ ಬ್ಯಾಕ್ ಪೈನ್ ವರೆಗೂ ನೀವು ಬರುತ್ತೆ, ಬ್ಯಾಕ್ ಪೈನ್ ಬರುತ್ತೆ ಅಂತೀರಾ. ಅಪ್ಪಿಂದ ಈ ಅಪ್ಪರ್ ಬ್ಯಾಕ್ ಇಂದ ಲೋವರ್ ಬ್ಯಾಕ್ ನೆಕ್ಕು ಸೇರಿಸಿ ಹೇಳ್ತಿರ್ತೀರಲ್ಲ, ಅವ್ರಿಗೊಂದು ಸಿಂಪಲ್ ಕಲರ್, ಏನು ಮಾಡೋದು ಬೇಡ, ಈ ಬ್ಲ್ಯಾಕ್ ಕಲರ್ ತಗೊಳ್ಳೋದು. ಈ ಮಿಡಲ್ ಜಾಯಿಂಟ್ ಕಿತ್ತಲ್ವಾ, ಮಿಡಲ್ ಫಿಂಗರ್ ಇರತ್ತಲ್ವಾ, ಇದಕ್ಕೆ ಈ ತರ ಲೈನ್ ಎಳೆಯೋದು. ಈ ತರ ಎರಡೂ ಕೈಯಲ್ಲಿ ಸೇಮ್ ಹೆಂಗ್ ಹೇಳಿದನೋ ಅದೇ ತರ ಒಂದ್ ಲೈನ್ ಎಳೆಯೋದು. ಈ ತರ ಮತ್ತೆ ಸ್ಕೈ ಬ್ಲೂ ತಗೊಂಡು ಏನ್ ಮಾಡ್ಬೇಕು ಅಂದ್ರೆ ಆ ಕಡೆ ಈ ಕಡೆ ಈ ತರ ಹಾಕ್ತಾ ಬರೋದು. ನೋಡಿ ಈ ತರ ಲೈನು ಈ ತರ ಹಾಕ್ತಾ ಬನ್ನಿ. ಎರಡೂ ಕೈಯಲ್ಲಿ ಈ ತರ ಹಾಕೋತಾ ಬನ್ನಿ. ಹಾಗೂ ಇದ್ರ ಜೊತೆಗೆ ಏನ್ ಮಾಡ್ಬೇಕು ಅಂದ್ರೆ ಡೇನಲ್ಲಿ ಈ ತರ ಕಲರ್ ಹಾಕಿದ್ರೆ ಎರಡೂ ಕೈ ಬೆರಳಿಗೆ ಇಲ್ಲೂ ಹಾಕ್ಬೇಕು, ಇಲ್ಲೂ ಹಾಕ್ಬೇಕು. ಈ ತರ ಹಾಕ್ತಾ ಬಂದು ರಾತ್ರಿ ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಕೂಡ ಹೆಸರು ಕಾಳುಗಳನ್ನ ಜೋಡಿಸ್ಕೊಂಡು ಟೇಪಿಗೆ ಹಾಕೊಂಡು ಇಲ್ಲಿಂದ ಇಲ್ಲಿವರೆಗೂ ಇಡಬೇಕು. ಇಲ್ಲಿವರೆಗೂ ಇಟ್ಕಾದ್ಮೇಲೆ ಇದೆರಡು ಕಿಡ್ನಿ ಅಂತ ತಗೊಂಡ್ರೆ ಇಲ್ಲಿ ಮತ್ತೆ ಇಲ್ಲಿ ಇದ್ ಬರುತ್ತಲ್ವಾ, ನಾನು ಡಾಟ್ ಇಟ್ಟು ತೋರಿಸ್ತೀನಿ ನೋಡಿ ಬ್ಲ್ಯಾಕ್ ಅಲ್ಲಿ. ಇಲ್ಲಿ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಎರಡು ಹಲಸಂಡೆ ಕಾಳು ಬರುತ್ತಲ್ವಾ, ಹಲಸಂಡೆ ಕಾಳು ಅದನ್ನ ಒಂದ್ರ ಮುಖ ಒಂದ್ ಕಾಣುವ ಹಾಗೆ ಇಡ್ಬೇಕು. ಇಲ್ಲಿ ಹಲಸಂಡೆ ಕಾಳು ಆಗ್ಬಹುದು, ಅಥವಾ ರಾಜ್ಮಾ ಸಣ್ಣ ಸಿಕ್ಕಿದ್ರೆ ರಾಜ್ಮಾನು ಇಡ್ಬಹುದು, ಇಲ್ಲ ಹಲಸಂದೆ ಶೇಪ್ ಅಲ್ಲಿ ಇರೋದು ಯಾವುದೇ ಕಿಡ್ನಿ ಶೇಪ್ ಅಲ್ಲಿ ಇರೋದು ಯಾವುದೇ ಕಾಳುಗಳನ್ನು ಕೂಡ ಇಲ್ಲಿ ಇಡ್ಬಹುದು. ಇಟ್ಬಿಟ್ಟು ಟೇಪ್ ಹಾಕೊಳ್ಳೋದು. ಇಲ್ಲಿಂದ ಇಲ್ಲಿಗೆ ಹೆಸರು ಕಾಳು ಹಾಕ್ತೀರಾ, ಇಲ್ಲಿ ಎರಡು ಹಲಸಂಡೆ ಕಾಳು ಶೇಪ್ ಅಂದ್ರೆ ಕಿಡ್ನಿ ಶೇಪ್ ಯಾವುದೇ ಬೀಜನ ಕೂಡ ಇಲ್ಲಿ ಇಡ್ಬಹುದು, ಸೀಡ್ನ ಇಟ್ಬಿಟ್ಟು ಟೇಪ್ ಹಾಕಿ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ, ನಿಮ್ಗೆ ತುಂಬಾ ಚೆನ್ನಾಗಿ ಬ್ಯಾಕ್ ಪೇನ್ ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಇದೊಂದು 4 ಡಾಟ್ ಇಟ್ಕೊಳ್ಳಿ. ಈ ತರ ಕಿಡ್ನಿ ಜಾಯಿಂಟ್ಗೆ ನಾವು ಯಾವಾಗ್ಲೂ ಹೇಳ್ತೀವಲ್ಲ, ಈ ತರ 4 ಜಾಯಿಂಟ್ ಇಡಿ, ಬ್ಲ್ಯಾಕ್ ಕಲರ್ ಇಡಿ ಅಂತ. ಇದನ್ನು ಕೂಡ ಎರಡೂ ಕೈಗೆ ಇಟ್ಕೊತಾ ಬನ್ನಿ. ಇದರಿಂದ ತುಂಬಾ ಚೆನ್ನಾಗಿ ಬ್ಯಾಕ್ ಪೇನ್ ಕಡಿಮೆ ಆಗಿದೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಏನ್ ಕಲರು ಮತ್ತೆ ಸೀಡ್ ಹಾಕೋದ್ರಿಂದ ಡೇ ಬೈ ಡೇ ಇದು ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಇದನ್ನ ತುಂಬಾ ಜನ ಉಪಯೋಗ ಪಡ್ಕೊಂಡಿದ್ದಾರೆ, ನೀವು ಕೂಡ ಪಡ್ಕೊಳ್ಳಿ. ಧನ್ಯವಾದಗಳು.